ಧೀರಜ್ ಮುನಿರಾಜು ಬ್ರಿಗೇಡ್ ಇವರ ವತಿಯಿಂದ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಈ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖರಾಗಿ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಹಾಗೆ ಶ್ರೀಯುತ ಎನ್ ಕೆ ರಮೇಶ್ ರವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ, ಶ್ರೀಯುತ ರಾಜ್ಗೋಪಾಲ್ ಅಲಿಯಾಸ್ ಪಾಲಿರವರು, PLD ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಅದೇ ರೀತಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ಯುವ ನಾಯಕರು, ಶ್ರೀಯುತ ವಾಸುರು, ಈ ಎಲ್ಲ ಸಂಘಟನೆಯ ಒಂದು ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಅವರ ಜೊತೆಯಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ನ ಎಲ್ಲ ಸದಸ್ಯರ ಒಂದು ಆಶ್ರಯದಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ ಇಷ್ಟು ಅದ್ಭುತವಾಗಿ ಆಯೋಜನೆಗೊಂಡಿದೆ. ಎಸ್ ಕಾರ್ತಿಕ್ ರಾಷ್ಟ್ರೀಯ ಕಬಡ್ಡಿ ಆಟಗಾರನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಧಾರವಾಡ ತಂಡದ ಆಟಗಾರ. ಉತ್ತಮವಾದಂತಹ ಒಂದು ಆರಂಭ ಧಾರವಾಡ ತಂಡದ ಆಟಗಾರರಿಂದ 2-1 ಇನ್ ಫೇವರ್ ಆಫ್ ಧಾರವಾಡ ಜಿಲ್ಲಾ ತಂಡ. ದಾಳಿಯಲ್ಲಿ ಧಾರವಾಡ ತಂಡದ ಬಾಬು ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಶ್ರೇಯಸ್. ಬೆಂಗಳೂರು ಸಿಟಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಉತ್ತಮವಾದಂತಹ ಟ್ಯಾಕಲ್ ಅನ್ನ ಇಲ್ಲಿ ಸಾಧಿಸಿಕೊಡ್ತಾರೆ. 2 ಈಚ್. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಯಾದಗಿರಿ. ಇತ್ತೀಚೆಗೆ ನಡೆದಂತಹ ಯುವ ಕಬಡ್ಡಿ ಸೀರೀಸ್ ನ ತರಬೇತುದಾರರಾಗಿರುವಂತಹ ಶ್ರೀಯುತ ಶರತ್ ಸಿಬಿರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹಾಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಸೋಸಿಯೇಷನ್ ನ ಪದಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ನೂತನ ಅಧ್ಯಕ್ಷರು ಶ್ರೀಯುತ ಶಾಸನ ಕುಪ್ಪಗಡ್ಡಿರವರು, ಧಾರವಾಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ನೇತಾಜಿ ಕಾಳೇರವರು, ಕೊಪ್ಪಳ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಶರಣೂರವರು, ಹಾಗೆ ಯಾದಗಿರಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ SB ಮುನಿರಾಜರವರು, ಹಾಗೆ ನಮ್ಮ ಪರಮೇಶ್ ಅವರು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ವೇದಿಕೆಯಲ್ಲಿ ಸಹ ಆಸೀನರಾಗಿದ್ದಾರೆ. ಶ್ರೀಯುತ ಚಲುರಾಜ್ ಸರ್ ಅವರು, ಹಾಗೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು, ಶ್ರೀಧರ್ ನಾಯ್ಕರವರು, ಉತ್ತರ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು, ದಾವಣಗೆರೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್ ಅವರು, ಅದೇ ರೀತಿ ಶ್ರೀಯುತ ತಾತೇಗೌಡರವರು, ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ನಮ್ಮ ವಿಜಯಪುರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ರಮೇಶ್ ಪಾಟೀಲ್ ರವರು, ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಶ್ರೀಯುತ ಮಂಜುರಾಜ್ ಅರಸ್ರವರು, ಹಾಗೆ ರಾಯಚೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಸಂಗಣ್ಣ ಬಾಗೇವಾಡಿರವರು, ಮುಂಬರುವ ಕರ್ನಾಟಕ ಸೀನಿಯರ್ ತಂಡದ ಒಂದು ಆಯ್ಕೆ ಪ್ರಕ್ರಿಯೆ ಸಹ ನಡೀತಾ ಇರುತ್ತೆ. ಅಂಕಣ ಮೂವತ್ತಿನ ಪಂದ್ಯ ರಾಮನಗರ ವಿರುದ್ಧ ಬಿಜಾಪುರ, ಕೋಲಾರ ವಿರುದ್ಧ ರಾಯಚೂರು, ರಾಮನಗರ ವಿರುದ್ಧ ಬಿಜಾಪುರ. 4 ತಂಡಗಳಿಗಿದು ಪ್ರಥಮ ಕರೆ. ಧಾರವಾಡ ತಂಡದ ಜರ್ಸಿ ನಂಬರ್ 9 4 ಆಟಗಾರರು ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ರೈಟ್ ಕಾಲ್ ಭಾಗದಲ್ಲಿ ಪವನ್ TR ಪ್ರೋ ಕಬಡ್ಡಿ ಆಟಗಾರ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಜರ್ಸಿ ನಂಬರ್ 3ರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಜರ್ಸಿ ನಂಬರ್ 27ರಲ್ಲಿ ಮನೋಜ್ ಗೌಡನ ಸಹ ಕಾಣಬಹುದಾಗಿದೆ. ದಾಳಿಯಲ್ಲಿ ಮನೋಜ್ ಗೌಡ, ಏಳು ಆಟಗಾರ ನೋಡುವ
ಧಾರವಾಡ ಜಿಲ್ಲಾ ತಂಡದ ದ್ಯಾಮಪ್ಪ ಲೆಫ್ಟ್ ರೈಡರ್ 5 ಆಟಗಾರ ನಡುವೆ 6-5ರಲ್ಲಿ ಪಂದ್ಯ. ಒಂದು ಉತ್ತಮವಾದಂತ ಆರಂಭ ಧಾರವಾಡ ಜಿಲ್ಲಾ ತಂಡದ ಆಟಗಾರರಿಂದ. ಮನೋಜ್ ಗೌಡ ಯಾರು ರೈಡರ್ ಇಲ್ಲ. ಮುಂದಿನ ಪಂದ್ಯ ರಾಮನಗರ ವಿರುದ್ಧ ಬಿಜಾಪುರ. ಬಾಗಲಕೋಟೆ ವಿರುದ್ಧ ಬೆಳಗಾವಿ. ಬಾಗಲಕೋಟೆ ವಿರುದ್ಧ ಬೆಳಗಾವಿ, ರಾಮನಗರ ವಿರುದ್ಧ ಬಿಜಾಪುರ. 4 ತಂಡಗಳಿಗಿದು ಪ್ರಥಮ ಕರೆ. ಫಸ್ಟ್ ಕಾಲ್ ರಾಮನಗರ ವರ್ಸಸ್ ಬಿಜಾಪುರ, ಬಾಗಲಕೋಟೆ ವರ್ಸಸ್ ಬೆಳಗಾವಿ. 4 ತಂಡಗಳಿಗಿದು ಪ್ರಥಮ ಕರೆ. ಅದೇ ರೀತಿ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಎಸ್ 7-6 ಒಂದು ಅಂಕದ ಮುನ್ನಡೆಯಲ್ಲಿ ಧಾರವಾಡ. ಬೆಂಗಳೂರು ಸಿಟಿ ತಂಡದ ವಿರುದ್ಧ ಒಂದೊಳ್ಳೆ ಪ್ರದರ್ಶನ ನೀಡ್ತಾ ಇದ್ದಾರೆ ಧಾರವಾಡ. ಎಸ್ ಅಂಕಣ 2ರಲ್ಲಿ 21-3 ಮಧ್ಯಂತರದ. ಎಸ್ ವಾಡ ಬ್ಯೂಟಿಫುಲ್ ಟ್ಯಾಕಲ್ ಶಂಕರ, ನಿಜವಾಗ್ಲೂ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ ಧಾರವಾಡ ಜಿಲ್ಲಾ ತಂಡದ ಯುವ ಪ್ರತಿಭೆ. ಧಾರವಾಡ ಜಿಲ್ಲಾ ತಂಡದ ಮುಖ್ಯ ತರಬೇತುದಾರರಾಗಿ ಲಕ್ಷ್ಮಣರವರು, ಮಾಜಿ ಕಬಡ್ಡಿ ಆಟಗಾರರಾಗಿ ಪ್ರಸ್ತುತ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಮ್ಯಾನೇಜರ್ ಆಗಿ ಈಶ್ವರ್ ಅವರು ಬಹಳ ಅದ್ಭುತವಾದಂತಹ ಒಂದು ಟೀಮ್ ಅನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಧಾರವಾಡ ಜಿಲ್ಲಾ ತಂಡ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದೆ. ಬೆಂಗಳೂರು ಸಿಟಿ ತಂಡದ ಮುಖ್ಯ ತರಬೇತುದಾರರಾಗಿ ಲೋಕೇಶ್ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಪ್ರಸ್ತುತ ತೀರ್ಪುಗಾರರಾಗಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಾಬು ಕ್ಯಾಪನ್ನು ಹುಡುಕಿದ್ರು, ಕಾತೋಡೋಣ ಸಾಕಷ್ಟು ಪ್ರಯತ್ನ ಇತ್ತು, ಎಫರ್ಟ್ ಕೂಡ ಅದ್ಭುತವಾಗಿತ್ತು. ಆದ್ರೆ ಬಲಿಷ್ಠವಾದಂತಹ ಒಂದು ಟ್ಯಾಕಲ್ ಧರ್ಮ ಶುಭಂ ಹಾಗೂ ಶ್ರೇಯಸ್ ಪವಂತ್ಯಾರ್ ಅವರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. 8-7 ಒಂದು ಅಂಕದ ಮುನ್ನಡೆಯಲ್ಲಿ ಧಾರವಾಡ. ಧಾರವಾಡದ ಆಟಗಾರರು ಬೆಂಗಳೂರಿನ ಆಟಗಾರರಿಗೆ ಧಾರವಾಡ ಪೇಡವನ್ನ ತೆಂದುಸ್ತಾರ ಕಾದು ನೋಡಬೇಕಾಗಿದೆ. ಸಿಹಿ ನೀಡಿ ಪಂದ್ಯದಲ್ಲಿ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ನಮ್ಮ ನೋಡುಗರಿಗಂತೂ ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. 8-7 ಒಂದು ಅಂಕದ ಮುನ್ನಡೆ. ಕಾರ್ತಿಕ್
ಕೆಪಿಟಿಸಿಲ್ ಎಂಟಿ ರೈಟ್ ಜೊತೆಗೆ ವಾಪಸ್ ಆದ್ರೆ ಒಂದೊಳ್ಳೆ ಕಂಟ್ರೋಲ್. As Bangalore City ತಂಡಕ್ಕೆ ಥರ್ಡ್ ರೈಡ್ 2 or die ಕಾರ್ತಿಕ್. ಆ ಕಡೆ ಎರಡರಲ್ಲೂ ಸಹ ಪಂದ್ಯ ನಡೀತಾ ಇದೆ. ಅಭಿಮನ್ಯುವಿನ ಅಂಕಣದಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ಯಾದಗಿರಿ ಜಿಲ್ಲಾ ತಂಡ ಈಗಾಗಲೇ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿ. ದಕ್ಷಿಣ ಕನ್ನಡ 22-4 22-4 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಎಸ್ ಪವನ್ ಟಿಆರ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಇಲ್ಲಿ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಕಾದ್ ನೋಡೋಣ. ಒಂದು ಉತ್ತಮವಾದಂತಹ ಆರಂಭ. ಶಂಕರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಚಾಲಕಿ ದಾಳಿಗಾರ ಪವನ್ ಟಿಆರ್ ಅದೆಷ್ಟು ಪಂದ್ಯದ ದಿಕ್ಕನ್ನು ಬದಲಿಸಿದಂತಹ ಆಟಗಾರ. 10-8ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ ಧಾರವಾಡ. ದಾಳಿಯಲ್ಲಿ ಧಾರವಾಡ ತಂಡದ ದ್ಯಾಮಪ್ಪ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭಂ, ರೈಟ್ ಕಾರ್ನರ್ ಭಾಗದಲ್ಲಿ ಪವನ್ ಟಿಆರ್. ಕಿಕ್ ಮಾಡುವಂತ ಪ್ರಯತ್ನ. ಒಂದು ಉತ್ತಮವಾದಂತಹ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಹರಿಕಾರರು, ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅದ್ದೂರಿಯಾದಂತಹ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಥರ್ಡ್ ರೈಡ್. ಇಟ್ಸ್ ಅ 2 or die. ಮಾಡು ಇಲ್ಲವೇ ಮಡಿ. ಧಾರವಾಡ ತಂಡದ ಬಾಬು ಬಲಿಷ್ಠ ದಾಳಿಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ರು. ಈ ಬಾರಿ ಪವನ್ ಟಿಆರ್ ಆಗ್ಲೇ ಹೇಳಿದೆ ತಿರುವಿಗೆ ಕಾರಣಕರ್ತನಾದಂತ ಆಟಗಾರ. ಬಾಗಲಕೋಟೆ ವಿರುದ್ಧ ಬೆಳಗಾವಿ 2 ತಂಡಗಳಿಗಿದೆ 2ನೇ ಕರೆ. ಬಾಗಲಕೋಟೆ ವಿರುದ್ಧ ಬೆಳಗಾವಿ 2 ತಂಡಗಳಿಗಿದೆ 2ನೇ ಕರೆ. ಪಂದ್ಯ ಮುಕ್ತಾಯವಾಗಿದೆ ಸರ್. ರಾಮನಗರ ಹಾಗೂ ಬಿಜಾಪುರ ಅಂತಿಮ ಕರೆ ಕಣ 2ರಲ್ಲಿ. ರಾಮನಗರ ವಿರುದ್ಧ ಬಿಜಾಪುರ 2 ತಂಡಗಳಿಗಿದು ಅಂತಿಮ ಕರೆ. ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಬೆಂಗಳೂರು ಸಿಟಿ ತಂಡದ ಆಟಗಾರ ನಿಧಾನಗತಿಯಲ್ಲಿ ಪಂದ್ಯವನ್ನ ತಮ್ಮೆಡೆಗೆ ಸೆಳೆದುಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ಆ ಪವನ್ ಟಿಆರ್ ದಾಳಿ ವಿಭಾಗದಲ್ಲಿ 1 ಅಂಕವನ್ನು ಪಡೆದುಕೊಂಡ ನಂತರದಲ್ಲಿ ಧಾರವಾಡ ತಂಡದ ಆಟಗಾರರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭ. ಕಾರ್ತಿಕ್ ಬೆಂಗಳೂರು ಸಿಟಿ ತಂಡದ ಪ್ರಮುಖ ದಾಳಿಗಾರ ಒಂದೊಳ್ಳೆ ಟಚ್ ಪಾಯಿಂಟ್ ಒಂದಿಗೆ 1 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾನೆ. ಧಾರವಾಡ ತಂಡದ ಕೊನೆಯ ಆಟಗಾರ ಸಮಯ ಮೀರ್ತಾ ಇದೆ.
ರೈಡರ್ ಔಟ್ 1+2 3 ಪಾಯಿಂಟ್ ಬೆಂಗಳೂರು ಸಿಟಿ ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಧಾರವಾಡ ತಂಡಕ್ಕೆ ಇದರೊಂದಿಗೆ ಸ್ಕೋರ್ 17-11 ಬೆಂಗಳೂರು ಸಿಟಿ ತಂಡದ ಪರವಾಗಿ 17-11 17-11 ಬೆಂಗಳೂರು ಸಿಟಿ ತಂಡದ ಪರವಾಗಿ 75 ಕೆಂಪರಾಜರು ಆನಂದ್ ದೊಡ್ಡಬಳ್ಳಾಪುರ ಗ್ರೌಂಡ್ ಕಡೆ ನೋಡಿ ಆನಂದ್ ಎಸ್ ಮನೋಜ್ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಧಾರವಾಡ ತಂಡದ ಲೆಫ್ಟ್ ಕಾರ್ನರ್ ಭಾಗದಿಂದ ಎಲ್ಲಪ್ಪ ಏನ್ ಟ್ಯಾಕಲ್ ಅಪ್ಪ ನಿಜವಾಗ್ಲೂ ಧಾರವಾಡ ತಂಡದ ಆಟಗಾರೊಬ್ಬ ಶ್ರೇಷ್ಠ ದಾಳಿಗಾರನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ ಅನುಭವಿ ಕಡ ಆಟಗಾರರನ್ನ tackle ಎರಡರ ಮಾಡ್ತಾ ಇದ್ದಾರೆ. ತೀರ್ಪುಗಾರರು ಪ್ರಚಾರಕರ ಬಳಿ ಬನ್ನಿ. ಎಸ್, ಬೆಂಗಳೂರು ಸಿಟಿ ವಿರುದ್ಧ ಧಾರವಾಡ ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ 18-12 ಬೆಂಗಳೂರು ಸಿಟಿ ತಂಡದ ಪರವಾಗಿ 18-12 ಬಡಿ ಸಿನಿಮಾ ಬಡಿ ಸಿನಿಮಾ ಅಗ್ನಿಕುಲ ಕ್ಷತ್ರಿಯ ಹಿರಿಯರು ಶ್ರೀಯುತ ರಮೇಶ್ ಅಣ್ಣವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ಶ್ರೀಯುತ ರಮೇಶ್ ಅಣ್ಣವರು ದಯವಿಟ್ಟು ವೇದಿಕೆಗೆ